ಸಮಸ್ತ ಹುಬ್ಬಳ್ಳಿ ಮಹಾಜನತೆಗೆ ನಮಸ್ಕಾರ, ಮಾಧ್ಯಮದ ಮಿತ್ರರಿಗೆಲ್ಲ ನಮಸ್ಕಾರ. ಹೋದ ವಾರ ಸಿಕ್ಕಿದ್ವಿ ರೀ, ಮತ್ತೆ ತಿರ್ಗಾ ಸಿಕ್ಕವು. ಇದು ಸೌಭಾಗ್ಯ. ಮತ್ತೆ ತವರಿಗೆ ಬಂದಂಗೆ ಮತ್ತೆ ಊರಿಗೆ ಬಂದಂಗೆ ಒಂದು ಭಾವನೆ ನನಗಂತೂ ವೈಯಕ್ತಿಕವಾಗಿ. ಅದು ಶಿವಣ್ಣ ಸರ್ ಜೊತೆ ಊರಿಗೆ ಬರೋದು ಅಂದ್ರೆ ಭಾರಿ ಖುಷಿ. ಯಾಕಂದ್ರೆ ನನಗಿಂತ ಜಾಸ್ತಿ ಉತ್ತರ ಕರ್ನಾಟಕ ಇವರು ಸುತ್ತಾಡ್ಯಾರ. ಸೊ ಅವರ ಒಂದು ಖುಷಿ, ಅವ್ರಿಗೆ ಪ್ರಯಾಣ ಅಂದ್ರೂ ಖುಷಿ. ಉತ್ತರ ಕರ್ನಾಟಕ ಅಂದರೆ ಮನೆತನದ ನಂಟು ಬೇರೆ. ಯಾವತ್ತಿಂದನೂ ಕನ್ನಡದ ಪ್ರತಿ ಊರನ್ನು ಪ್ರೀತಿಸಿ ಬೆಳೆದ ಜೀವ ಶಿವಣ್ಣ ಸರ್. ಅವ್ರ ಜೊತೆ ಇಷ್ಟುದ್ದ ಜರ್ನಿ ನಾನು ಯಾವತ್ತೂ ಮಾಡಿಲ್ಲ. ಶೂಟಿಂಗ್ನಾಗ ಬೆಳಗ್ಗೆ ಬರ್ತಾರೆ, ಸಾಯಂಕಾಲ ಹೋಗ್ಬಿಡ್ತಾರೆ. ಬಟ್ ಒಂದೇ ಕಡೆ ಹೋಗೋದು, ಅವ್ರ ಮಾತು ಕೇಳೋದು, ಅವ್ರನ್ನ ಎಷ್ಟು ಜನ ಪ್ರೀತಿಸ್ತಾರೆ ಅದನ್ನೆಲ್ಲ ನೋಡೋದು ನನಗೊಂದು ಹೊಸ ಅನುಭವ. ಮೊನ್ನೆ ಮಾತು ಕೊಟ್ಟಿದ್ವಿ, ನಾನು ದೊಡ್ಡಣ್ಣ ಸರ್ ಕರ್ಕೊಂಬರ್ತೀವಿ ಶಿವಣ್ಣ ಸರ್ನ ಅಂತ. ಮತ್ತೆ ನಿಮ್ಮ ಬಂದಾಗ ಕೇಳಬಾರ್ದು ನೋಡ್ರಿ, ಬಂದಾಗ ಇಲ್ಲ. ಸೊ ಅವರ ಪ್ರೀತಿ ಭಾಳ. ನಾವೇನು ಬರ್ತಾನೆ ಇರ್ತೀವಿ, ಏನು ಇದು ಮೊದಲನೇ ಸಲ ಅಲ್ಲ. ಯಾವಾಗ ಮೈಲಾರಿ ವಿಜಯಯಾತ್ರೆ ಮಾಡಿದಾಗಿಂದನೂ ಬರ್ತಾ ಇದ್ದೀನಿ. ಸಾಕಷ್ಟು ಸಿನಿಮಾಗಳಿಗೆ ಬಂದಿದ್ದೀವಿ. ವೇದಾಗ್ ಬಂದಿದ್ದೀವಿ, ಮೈಲಾರಿಗೆ ಬಂದಿದ್ದೀವಿ, ವೇದಾಗ್ ಬಂದಿದ್ದೀವಿ. ಆಮೇಲೆ ಜಾಸ್ತಿ ಮ್ಯೂಸಿಕಲ್ ತಂದೆಯವ್ರ ಜೊತೆ ಜಾಸ್ತಿ ಮ್ಯೂಸಿಕಲ್ ನೈಟ್ಸ್ ಇಲ್ಲ ಅಟೆಂಡ್ ಮಾಡಿದ್ದೀನಿ. ಶೂಟಿಂಗೇ ಮಾಡಿದ್ದೀನಿ ಇಲ್ಲಿ ಮೈಲಾರಿ. ಆಮೇಲೆ ಇದು ಇಲ್ಲ ಬಂಗಾರ ಶ್ರೀರಾಮು ಸಾಕಷ್ಟು ಸಿನಿಮಾ ಶೂಟಿಂಗ್ ಮಾಡಿದ್ವಿ. ಆಮೇಲೆ ಸುತ್ತಮುತ್ತ ಅಂತೂ ಬಹುಶಃ ಐ ಥಿಂಕ್ ಅಪ್ಪಾಜಿ ಆದಮೇಲೆ ನನಗೆ ಅವಕಾಶ ಸಿಕ್ಕಿರೋದು ಇಲ್ಲಿ ಶೂಟಿಂಗ್ ಮಾಡೋದು. ಐ ಥಿಂಕ್ ಆ ನಂಟಿದ್ದೇ ಇದೆ. ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ.